ವಿಶ್ವವಿದ್ಯಾವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಶ್ರೀ ವೀರಭದ್ರೇಶ್ವರನ ಪಾವನ ಸಾನ್ನಿಧ್ಯದಿಂದ ಪವಿತ್ರ ಕ್ಷೇತ್ರವಾಗಿ ಪರಿಣಮಿಸಿರುವ ಯಡೂರು ಸುಕ್ಷೇತ್ರದಲ್ಲಿ ಕಳೆದ ಅನೇಕ ತಿಂಗಳಿಂದ ಧರ್ಮ ಪ್ರಚಾರದ ಕಾರ್ಯಕ್ರಮಗಳು ನಡೆದು ಇಂದು ನಡೆದಿರುವ ವಿಶೇಷ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ಶ್ರೀಶೈಲ ಜಗದ್ಗುರುಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ನೆರವೇರಿಸುವುದರ ದೊರೆಗೆ ಈ ನಾಡಿಗೆ ಲಿಂಗ ಪೂಜೆಯ ಮಹತ್ವವನ್ನು ಕಲಿಸಿಕೊಟ್ಟಿರುವ ಕಾಶಿಪೀಠದ ನೂತನ ಜಗದ್ಗುರುಗಳವರಾದ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರೇ, ಈ ವೇದಿಕೆಯ ಮೇಲಿನ ವಿವಿಧ ಪ್ರಾಂತಗಳಿಂದ ಬಂದಿರುವ ಶಿವಯೋಗಿ ಸ್ವರೂಪರಾದ ಸಮಸ್ತ ಹರಗುರುಚರ ಮೂರ್ತಿಗಳವರೇ, 79ನೆಯ ಜನ್ಮೋತ್ಸವವನ್ನು ಆಚರಿಸಿಕೊಳ್ಳುವುದರ ಜೊತೆಗೆ ಶ್ರೀಶೈಲ ಮಹಾಪೀಠದಿಂದ ಪಂಚಪೀಠಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉಪರಾಷ್ಟ್ರಪತಿಗಳ ಕರಕಮಲಗಳಿಂದ ವಿಕಾಸವೀರ್ ಎನ್ನುವ ಸಾರ್ಥಕವಾದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಪ್ರಕಾಶ್ ಹುಕ್ಕೇರಿಯವರೇ, ಪದ್ಮಶ್ರೀ ಪುರಸ್ಕೃತರಾದ ಶಿಕ್ಷಣ ಮಹರ್ಷಿಗಳೆಂದೇ ಖ್ಯಾತಿಯನ್ನು ಪಡೆದಿರುವ ಪ್ರಭಾಕರ್ ಕೋರೆಯವರೇ, ಈ ಭವ್ಯ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿ ಈ ಸಮಾರಂಭದ ಔಚಿತ್ಯವನ್ನು ಕುರಿತು ಬಹಳಷ್ಟು ಸುಂದರವಾದ ವಿಚಾರಗಳನ್ನು ವ್ಯಕ್ತಪಡಿಸಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವ ಸನ್ಮಾನೀಯ ಉಪರಾಷ್ಟ್ರಪತಿಗಳೇ, ರಾಜ್ಯಪಾಲರೇ, ಸೇರಿರುವ ಸಮಸ್ತ ಸದ್ಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ ಹಾಗೂ ತಾಯಂದಿರೇ, ಈ ವೀರಭದ್ರ ಕ್ಷೇತ್ರವನ್ನು ಹಾಗೂ ಈ ಕ್ಷೇತ್ರಾಧಿಪತಿಯಾದ ಕಾಡಸಿದ್ದೇಶ್ವರರ ಮಠವನ್ನು ಎಂದ ಈ ಮಠಕ್ಕೆ ಪಟ್ಟಾಧಿಕಾರವನ್ನು ಪಡ್ಕೊಂಡ್ರು ಅಂದಿನಿಂದ ನಿರಂತರವಾಗಿ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡ್ತಾ ಈ ಭಾಗದ ಎಲ್ಲ ಜನರ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ಶ್ರೀಶೈಲ ಜಗದ್ಗುರುಗಳವರು.
ಬಹುತೇಕ ಅವರು ಮಾಡುವಂಥ ಎಲ್ಲ ಕಾರ್ಯವನ್ನು ನೋಡಿದಾಗ ಭೂಮಿಯಲ್ಲಿ ಹುದುಗಿ ಹೋಗಿರುವಂತಹ ವೀರಭದ್ರ ಕ್ಷೇತ್ರವನ್ನು ಎಲ್ಲರಿಗೆ ಕಾಣುವಂತೆ ಪ್ರಕಾಶ ಮಾಡಿರುವಂತಹ ಕಾಡಸಿದ್ದೇಶ್ವರ ಸ್ವಾಮಿಗಳವರೇ ಇಂದು ಮತ್ತೆ ಜಗದ್ಗುರು ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ರೂಪದಲ್ಲಿ ಬಂದು ಅದನ್ನು ಮತ್ತಷ್ಟು ವಿಕಾಸ ಮಾಡ್ತಂತ ನಮಗನಿಸ್ತಾ ಇದೆ. ಒಂದು ಸ್ಥಾನಕ್ಕೆ ಅಧಿಕಾರವನ್ನು ಪಡ್ಕೊಂಡ ಮೇಲೆ ಆ ಕ್ಷೇತ್ರವನ್ನು ಮತ್ತು ಆ ಸ್ಥಾನವನ್ನು ಸರ್ವಾಂಗೀಣವಾಗಿ ವಿಕಾಸ ಮಾಡುವುದರ ಜೊತೆಗೆ ಎಲ್ಲರ ಉಪಯೋಗಕ್ಕೆ ಬರುವಂತೆ ಮಾಡುವಂಥದ್ದು ಬಹಳ ಮುಖ್ಯವಾದ ಕಾರ್ಯ. ಶ್ರೀಶೈಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಯಡೂರ ಕ್ಷೇತ್ರದಿಂದ ಸುಮಾರು 700-800 ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆಯನ್ನು ಮಾಡಿದ್ದು ಎಷ್ಟು ಅಭೂತಪೂರ್ವ ಕಾರ್ಯವಾಗಿತ್ತು. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಕಾರ್ಯ ಅಂದರೆ ಈ ಭಾಗದ ಗ್ರಾಮಗಳಿಗೆ ಸಂಚರಿಸಿ ಈ ಭಾಗದ ಶಿವಾಚಾರ್ಯರನ್ನು ಕರ್ಕೊಂಡು ಹುಕ್ಕೇರಿ ಶ್ರೀಗಳವರನ್ನು, ನೂರದ ಪಟ್ಟಾಧ್ಯಕ್ಷರನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಲಿಂಗ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಾರ್ಯ ಬಹಳ ದೊಡ್ಡ ಕಾರ್ಯ ಇದು. ಸನಾತನ ವೀರಶೈವ ಧರ್ಮದೊಳಗೆ ಇಷ್ಟಲಿಂಗ ಧಾರಣೆ ಅನ್ನುವಂಥದ್ದೇ ದೊಡ್ಡ ಕಾರ್ಯಕ್ರಮ. ಅದು ತಾಯಿಯ ಗರ್ಭದಲ್ಲಿದ್ದಾಗಲೇ ಕೊಡುವಂಥ ಲಿಂಗವನ್ನು ಮಗುವಿನ ಜನ್ಮವಾದ ಕೂಡಲೇ ಮತ್ತದಕ್ಕೆ ಕೊಳ್ಳಲ್ಲಿ ಧಾರಣೆ ಮಾಡಿ ಅದು ಜೀವನದುದ್ದಕ್ಕೂ ಲಿಂಗ ತತ್ವವನ್ನು ಆಚರಿಸಬೇಕನ್ನುವಂತಹ ಒಂದು ಶ್ರೇಷ್ಠ ಸಂಸ್ಕೃತಿ ವೀರಶೈವ ಧರ್ಮದಲ್ಲಿ ಬೆಳಕೊಂಡು ಬಂದಿದೆ. ಇತ್ತೀಚೆಗೆ ಬಹಳಷ್ಟು ಜನರು ಗರ್ಭದಲ್ಲಿ ಲಿಂಗಧಾರಣೆಯನ್ನು ಮಾಡಿಕೊಂಡಿರ್ತಾರೆ. ತಾಯಂದಿರು ಮಗುವಿನ ಜನ್ಮವಾದ ಮೇಲೆ 5 ದಿವಸಕ್ಕೋ 11 ದಿವಸಕ್ಕೋ ಮಗುವಿಗೂ ಲಿಂಗಧಾರಣ ಮಾಡಿಸ್ತಾರೆ. ಅದಾದ ಮೇಲೆ ಆ ಲಿಂಗವನ್ನು ತಾಯಿ ಎಲ್ಲೋ ಒಂದು ಕಪಾಟ್ನಾಗೋ ತಿಜೋರಾಗ ಮುಚ್ಚಿಟ್ಲು ಅಂದ್ರೆ ಮುಂದದು ಯಾವಾಗ ಮಗುವಿಗೆ ಕೈ ಸಿಗುತ್ತೋ ಗುರುತೇ ಆಗೋದಿಲ್ಲ. ಹೀಗೆ ಅಲಕ್ಷ್ಯಪೂರ್ವಕವಾಗಿ ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಎಲ್ಲೇ ಇಟ್ಟು ಮರೆತಿರುವಂಥ ಜನರನ್ನು ಧರ್ಮ ಪ್ರಬೋಧನೆಯ ಮೂಲಕ ಎಬ್ಬಿಸಿ ಎಲ್ಲರಿಗೂ ಮತ್ತು ಆ ಲಿಂಗ ನಮಗೆ ಬೇಕನ್ನುವಂಥ ಭಾವನೆಯನ್ನು ಮೂಡಿಸಿ ಸಹಸ್ರ ಜನರಿಗೆ ಜಗದ್ಗುರುವರ ಸಾನ್ನಿಧ್ಯದಲ್ಲಿ ಏನು ಲಿಂಗ ದೀಕ್ಷೆ ಆಗಿದೆ, ಈ ಮಠದ ಭವ್ಯ ಕಾರ್ಯಕ್ರಮದಲ್ಲಿ ಅದೊಂದು ಸುವರ್ಣ ಅಕ್ಷರಗಳಿಂದ ಪಡೆದಿರ್ತಕ್ಕಂಥ ಕಾರ್ಯಕ್ರಮ. ಅದು ಗುರು ಲಿಂಗಧಾರಣೆ ಮಾಡಿ ಹೋದ ಮೇಲೆ ಆ ಮನೆಯ ತಂದೆ ತಾಯಿಗಳು ಹಿರಿಯರು ಆ ಮಗು ಲಿಂಗ ಪೂಜೆಯನ್ನು ಮಾಡುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ನಿರೀಕ್ಷೆಯನ್ನು ಮಾಡ್ತಾ ಇರಬೇಕು. ಇಲ್ಲವಾದರೆ ತಿಳುವಳಿಕೆ ಇಲ್ಲದ ಮಕ್ಕಳು ಅದನ್ನು ಹಾಗೇ ಮರೆತು ಹೋಗುವಂಥ ಸನ್ನಿವೇಶ ಇರ್ತಾ ಇದೆ.
ಅದಕ್ಕಾಗಿ ನಮ್ಮ ಸನಾತನ ವೀರಶೈವ ಧರ್ಮದೊಳಗೆ ನಾವು ಮಾಡುವಂಥ ಧರ್ಮ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮುಖ್ಯವಾದ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಪ್ರತಿಯೊಬ್ಬರ ಅಂಗದಲ್ಲಿ ಲಿಂಗವನ್ನು ಧರಿಸುವಂಥದ್ದು. ಕೆಲವೇ ತಿಂಗಳ ಹಿಂದೆ ನಾವು ತಮಿಳುನಾಡಿನೊಳಗೆ ಧರ್ಮ ಪ್ರಚಾರಕ್ಕೆ ಹೋದಾಗ ನಿಮಗೆ ಆಶ್ಚರ್ಯ, ಇವತ್ತು ಉಪರಾಷ್ಟ್ರಪತಿಗಳು ಒಂದು ಮಾತು ಹೇಳಿದರು, ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು 1 ಕೋಟಿ ಜನ ಇದ್ದಾರೆ ಅನ್ನುವಂಥ ಮಾತನ್ನು. ಆದರೆ ನಮ್ಮ ಇಡೀ ಭಾರತ ದೃಷ್ಟಿಯಿಂದ ನೋಡಿದರೆ ವೀರಶೈವರ ಸಂಖ್ಯೆ ಎಷ್ಟು ಕೋಟಿ ಅನ್ನೋದು ಹೇಳೋದೇ ಭಾಳ ಕಷ್ಟ. ತಮಿಳುನಾಡಿನೊಳಗೆ 40 ಲಕ್ಷಕ್ಕಿಂತಲೂ ಹೆಚ್ಚು ವೀರಶೈವ ಲಿಂಗಾಯತರದಾರೆ. ಇನ್ನು ಒಂದು ಆಶ್ಚರ್ಯ ಅಂದರೆ, ಒಂದೊಂದು ಊರಿನೊಳಗೆ ವೀರಶೈವ ಲಿಂಗಾಯತರ ಹೊರತಾಗಿ ಬೇರೆ ಯಾರೂ ಇಲ್ಲೇ ಇಲ್ಲ. ಎಲ್ಲರೂ ವೀರಶೈವ ಲಿಂಗಾಯತರೆ, ಊರು ತುಂಬ ಅವರೇ ಅದಾರೆ. ಆದರೆ ದುರ್ದೈವ ಅಂದರೆ ಅವರಿಗೆ ಲಿಂಗ ಕಟ್ಟವರು ಇಲ್ಲ, ಲಿಂಗದ ಬಗ್ಗೆ ತಿಳುವಳಿಕೆ ಮಾಡಿ ಕೊಡೋರು ಹೋಗಿಲ್ಲ. ತಮಿಳುನಾಡಿನೊಳಗೆ ಆದೀನಂ ಅನ್ನುವಂಥ ಕೆಲವು ಮಠಗಳು ಅದಾವೆ. ಅವರೆಲ್ಲರೂ ಕೂಡ ಇಷ್ಟಲಿಂಗವನ್ನು ಧರಿಸಿಕೊಂಡಿರ್ತಾರೆ, ಭಾಳ ದೊಡ್ಡ ದೊಡ್ಡ ಲಿಂಗವನ್ನು ಧರಿಸಿಕೊಂಡಿರ್ತಾರೆ. ಅವರು ಸಾಮಾನ್ಯವಾದ ಜನರ ಮಟ್ಟಕ್ಕೆ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ಬಹಳ ದೊಡ್ಡ ವೈಭವದಲ್ಲಿರೋದ್ರಿಂದ ಜನರು ಅವರಲ್ಲಿ ಬಂದ್ರೇ ನಮಸ್ಕಾರ ಮಾಡಿ ಹೋಗಬೇಕೆ ಹೊರತಾಗಿ ಇವರು ಎಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲದ ಕಾರಣ ಆದೀನಂ ಮಠದ ಅನೇಕ ಸ್ವಾಮಿಗಳು ತಮಿಳುನಾಡಿನಲ್ಲಿದ್ದರೂ ಕೂಡ ಅವರಿಂದ ಸಾಮಾನ್ಯ ಜನರಿಗೆ ಲಿಂಗ ದೀಕ್ಷೆಯನ್ನು ಮಾಡುವಂಥ ಸಂಸ್ಕಾರ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಕಾಶಿ ಜಗದ್ಗುಳವರು ತೆಲುಗು ತಮಿಳು ಭಾಷೆ ಬರ್ತಕ್ಕಂತಹ ಕೆಲವು ಸ್ವಾಮಿಗಳನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಮುಂದೆ ಬರ್ತಕ್ಕಂಥ ಚಾತುರ್ಮಾಸದೊಳಗೆ ಪ್ರತಿಯೊಂದು ಗ್ರಾಮಗಳಿಗೆ ಸಂಚರಿಸಿ ಆ ಎಲ್ಲ ಜನರಿಗೆ ಲಿಂಗ ದೀಕ್ಷೆ ಮಾಡುವಂಥ ಒಂದು ದೊಡ್ಡ ಸಂಕಲ್ಪ ಅಂದ್ಕೊಂಡು ನಾವು ಮಾಡಿದ್ದೇವೆ. ಹೀಗೆ ಕೇರಳದಲ್ಲಿ ಕೂಡ 20 ಲಕ್ಷಕ್ಕಿಂತಲೂ ಹೆಚ್ಚು ವೀರಶೈವರಿದ್ದಾರೆ. ಭಾಷೆ ಬಾರದ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಸ್ವಾಮಿಗಳವರು ಯಾರೂ ಆ ದೂರದ ಪ್ರಾಂತಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಇದ್ದಲ್ಲೇ ತಿರುಗಾಡೋದಕ್ಕಿಂತಲೂ ಎಲ್ಲಿ ಯಾರೂ ಹೋಗೇ ಇಲ್ಲ ಎನ್ನುವರೆಗೆ ಅಂಥ ಸ್ಥಾನಗಳಿಗೆ ಇವತ್ತು ಶಿವಾಚಾರ್ಯರ ಧರ್ಮ ಪ್ರಚಾರ ಆಗುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ವೀರಶೈವ ಲಿಂಗಾಯತ ಏನಿದು ಜಾಗೃತಿ ಸಮಾರಂಭ, ಇವತ್ತೇನು ಸಭಾ ಇದು, ಧರ್ಮೋತ್ಥಾನ ಸಮ್ಮೇಳನ, ವೀರಶೈವ ಲಿಂಗಾಯತ ಧರ್ಮೋತ್ಥಾನ ಸಮ್ಮೇಳನದಲ್ಲಿ ಇದರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಕೆಲವು ಶಿವಾಚಾರ್ಯರಿಗೆ ಭಾಷೆಯ ಪ್ರಶಿಕ್ಷಣವನ್ನು ಕೊಟ್ಟು ಬರೇ ನಾವು ಕರ್ನಾಟಕದೊಳಗೆ ವೀರಶೈವ ಲಿಂಗಾಯತ ಅನ್ಕೊಂತ ಕುಂತ್ರೆ ಮುಗಿಯೋದಿಲ್ಲ. ನಾವು ಬೇರೆ ಬೇರೆ ಪ್ರಾಂತಗಳಿಗೆ ಹೋಗಬೇಕು. ದಕ್ಷಿಣದ ಪ್ರಾಂತಗಳಷ್ಟೇ ಅಲ್ಲ, ಉತ್ತರದ ಪ್ರಾಂತಗಳಲ್ಲಿ ಕೂಡ ವೀರಶೈವರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ.
ಅವರಿಗೆಲ್ಲ ಸಂಸ್ಕಾರ ಕೊಡುವಂಥದ್ದು ಬಹಳ ಅವಶ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಪಡಿಸ್ತಾ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತಹ ಪಂಚ ಮಹಾಗೋಪುರಗಳ ಉದ್ಘಾಟನೆ, ನಾಳೆ ನಡೆಯುವಂಥ ಕುಂಭಾಭಿಷೇಕ, ವಿವಿಧ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳ ಜೊತೆಗೆ ಶ್ರೀಶೈಲ ಜಗದ್ಗುರುವರು ಮಾಡಿರ್ತಕ್ಕಂತಹ ಮನೆ ಮನೆಗೆ ವ್ಯಕ್ತಿಗೆ ಲಿಂಗ ದೀಕ್ಷೆ ಮಾಡಿರುವಂಥ ಕಾರ್ಯ ಎಲ್ಲ ಕಾರ್ಯಕ್ರಮಕ್ಕಿಂತಲೂ ಒಂದು ಶಿಖರಪ್ರಾಯವಾದ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಮೆಚ್ಚುಗೆಯನ್ನು ಅಭಿವ್ಯಕ್ತಪಡಿಸಿ, ಶ್ರೀಶೈಲ ಜಗದ್ಗುರುವರು ಬಹಳ ಪರಿಶ್ರಮಿಗಳು. ಭಕ್ತರೇ ಹೇಳುವ ಹಾಗೆ ಪ್ರತಿಯೊಬ್ಬ ಭಕ್ತರ ಮನೆಗೆ ಹೋಗಿ ಪಾದಪೂಜೆ ಮಾಡಿಕೊಳ್ಳುವಷ್ಟು ದೊಡ್ಡ ಕಷ್ಟದ ಕೆಲಸ ಬೇರೆ ಯಾವುದೂ ಅಲ್ಲ. ಆದರೆ ಯಾವುದಕ್ಕೂ ಬೇಸರಗೊಳ್ಳದೆ ಮನೆ ಮನೆಗೆ ಹೋಗಿ ಪಾದಪೂಜೆಯನ್ನು ಮಾಡಿಸಿಕೊಂಡು ಇವತ್ತು 5,000 ಹೆಣ್ಣು ಮಕ್ಕಳು ಕೃಷ್ಣಾ ನದಿಯ ಕುಂಭವನ್ನು ತಂದು ಅಭಿಷೇಕ ಮಾಡುವಂಥ ದೊಡ್ಡ ಯೋಜನೆಯನ್ನು ಮಾಡಿರೋದು ಕೂಡ ಅವರ ಸಾಹಸಗಳಲ್ಲಿ ಬಹಳ ದೊಡ್ಡದನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ, ನಮ್ಮ ಎಲ್ಲ ಪೀಠಾಚಾರ್ಯರು ತಮ್ಮ ದೃಷ್ಟಿಯಿಂದ ಪರಿಶ್ರಮ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವರ ಸದ್ಗುಣಗಳನ್ನು ನಾವೆಲ್ಲ ಅನುಕರಣೆ ಮಾಡ್ಕೋಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ತಿಳಿಪಡಿಸ್ತಾ, ಶ್ರೀಶೈಲ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ, ಯಡೂರು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಹಿಪ್ಪರಿಗೆ ಮಠದ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ಕ್ಷೇತ್ರಗಳು ಅವರ ಅಧಿಕಾರಿ ವ್ಯಾಪ್ತಿಯಲ್ಲಿ ಬಂದಾವೋ ಅವುಗಳನ್ನು ಸಮೃದ್ಧವಾಗಿ ಮಾಡೋದ್ರ ಜೊತೆಗೆ ಕೇವಲ ಮಠ ಕಟ್ಟೋದೇ ಸಮೃದ್ಧಿಯಲ್ಲ, ಸದ್ಭಕ್ತರಿಗೆ ಶ್ರೇಷ್ಠವಾದ ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ಸ್ವಾಮಿಗಳು ಹೇಗೆ ದಿನಾಲೂ ತಪ್ಪಲಾರದ ಇಷ್ಟಲಿಂಗ ಪೂಜೆ ಮಾಡ್ತಾರ, ಹಾಗೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತರು ಕೂಡ ತಪ್ಪದೇ ಲಿಂಗ ಪೂಜೆಯನ್ನು ಮಾಡುವಂತಹ, ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ, ಧರ್ಮ ಚಿಂತನೆಗಳನ್ನು ಮಾಡಿಕೊಳ್ಳುವಂಥ ಪ್ರವೃತ್ತಿಯನ್ನು ಜಗದ್ಗುರುವರು ಬೆಳೆಸಿದ್ದಾರೆ. ಆ ಎಲ್ಲ ಸದ್ಗುಣಗಳು ನಮಗೂ ಕೂಡ ಬರಲಿ ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರೀಶೈಲ ಜಗದ್ಗುರುವರಿಗೆ ಭಗವಂತ ಪೂರ್ಣ ಆಯುಷ್ಯವನ್ನು, ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅವರ ಕಡೆಯಿಂದ ಮಾಡಿಸಿಕೊಳ್ಳತಕ್ಕಂತಹ ನಿವೇದನೆಯನ್ನು ವೀರಭದ್ರನಿಗೆ ಅರ್ಪಿಸಿ ನಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.